ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡದ್ದು ದೊಡ್ಡಬಳ್ಳಾಪುರ ಜಿಲ್ಲೆಯಲ್ಲಿ ನೆಲೆ ನಿಂತಿರುವಂಥ ಒಬ್ಬ ಹನುಮಂತ ದೇವರ ಲಘು ಚರಿತ್ರೆಯನ್ನು. ದೊಡ್ಡಬಳ್ಳಾಪುರ ಜಿಲ್ಲೆಯ ತಿರುಮಗೊಂಡನಹಳ್ಳಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಅರ್ಕಾವತಿ ನದಿ ಇದೆ. ಅಲ್ಲಿ ಒಬ್ಬ ಆಂಜನೇಯ ಸ್ವಾಮಿ ನೆಲೆ ನಿಂತಿದ್ದಾರೆ. ಅಂದರೆ ಸುಮಾರು ವರ್ಷಗಳ ಹಿಂದೆ, ಸುಮಾರು 700-800 ವರ್ಷಗಳ ಹಿಂದೆ ಈ ತಿರುಮಗೊಂಡನಹಳ್ಳಿಗೆ ದಿನ್ನೆಯೂರು ಅಂತ ಕರೀತಿದ್ರು. ದಿನ್ನೆಯೂರು ಒಂದು ಪುಟ್ಟ ಗ್ರಾಮ. ಕೆಲ ಕುಟುಂಬಗಳು, ಒಂದು 15-20 ಕುಟುಂಬಗಳು ಅಲ್ಲಿ ವಾಸವಾಗಿದ್ದವು. ಅರ್ಕಾವತಿ ನದಿಗೆ ಪ್ರವಾಹ ಬಂದಾಗ ಆ ಊರಿಗೆ ನೀರು ನುಗ್ಗಿ ಬಹಳ ತೊಂದರೆ ಆಗ್ತಿತ್ತು. ಅದಕ್ಕೆ ಅವ್ರು ಏನು ಮಾಡಿಬಿಟ್ರು, ಆ ಊರಿನ ಜನ ಎಲ್ಲ ಅಲ್ಲಿಂದ ಹೊರಟುಬಿಟ್ರು, ಬೇರೆ ಕಡೆ ಮೈಸೂರಿಗೆ ಹೋಗ್ಬಿಟ್ರು. ಮುಂದೆ ಎಷ್ಟೋ ವರ್ಷ ಆ ಜಾಗ ಪಾಳು ಬಿದ್ದಿತ್ತು, ಅಂದರೆ ಬರಡು ಭೂಮಿಯಾಗಿ ಬಿಟ್ಟಿತ್ತು. ಆಮೇಲೆ ಅಲ್ಲೊಂದು ಘಟನೆ ನಡೆಯಲಿಕ್ಕೆ ಶುರುವಾಯ್ತಂತೆ. ಏನು, ಅದರ ಪಕ್ಕದಲ್ಲಿ ಇರುವಂಥ ಒಂದು ರೈಲ್ವೆ ಹಳಿ ಮೇಲೆ ಓಡಾಡೋ ರೈಲುಗಳಿಗೆ ತೊಂದರೆ ಆಗಲಿಕ್ಕೆ ಶುರುವಾಯಿತು. ಏನು ತೊಂದರೆ ಅಂದರೆ, ಆಂಜನೇಯ ಸ್ವಾಮಿ ಬೇರೆ ಬೇರೆ ರೂಪದೊಳಗೆ ಅಲ್ಲಿ ಕಾಣಿಸ್ತಿದ್ದರಂತೆ. ರೈಲು ಸಂಚಾರಕ್ಕೂ ತೊಂದರೆ ಆಗುವಷ್ಟರ ಮಟ್ಟಿಗೆ ಅದು ಹೆಚ್ಚನ್ನಿಸ್ತು. ಆವಾಗ ಅದು ರೈಲ್ವೆ ಅಧಿಕಾರಿಗಳಿಗೆ ದೂರ ಹೋದಾಗ ಅವರು ವಿಚಾರ ಮಾಡಿದ್ರೆ ಏನಿರಬಹುದು ಅಂತ. ಆವಾಗ ಈ ಜಾಗದೊಳಗೆ ಏನೀಗ ಆಂಜನೇಯ ಸ್ವಾಮಿ ನೆಲೆ ನಿಂತಿದ್ದಾರೋ ಅಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ಒಂದು ದಿನ್ನೆ ಅಂತ ಕರೀತಾರೆ, ಬಟ್ ಭೂಮಿ ಒಳಗಡೆ ಒಬ್ಬ ಆಂಜನೇಯ ಸ್ವಾಮಿ ಹುದುಗಿದ್ರು. ಅವರ ಬಿಂಬರೂಪ ಸಿಕ್ತು. ಅದನ್ನು ಅವ್ರು ಏನು ಮಾಡಿಬಿಟ್ರು, ರೈಲ್ವೆ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರು ಕೂಡಿ ಒಂದು ಪುಟ್ಟ ದೇವಸ್ಥಾನ ಕಟ್ಟಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ತಿರುಮಗೊಂಡನಹಳ್ಳಿಯಿಂದ ಅರ್ಚಕರು ಬಂದು ಅಥವಾ ಪೂಜೆ ಮಾಡೋರು ಬಂದು ಪೂಜೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದರು. ನಂತರ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಕಿರುಕುಳ ಶುರುವಾಯಿತು. ಕಾರಣ ಏನು ಅಂತಂದ್ರೆ, ಆ ತಿರುಮಗೊಂಡನಹಳ್ಳಿಯಿಂದ ಬರುವಂಥ ಜನಕ್ಕೆ ಅಂದರೆ ಪೂಜೆ ಮಾಡಲಿಕ್ಕೆ ಆಗ್ತಿರಲಿಲ್ಲ, ದಾರಿ ಇರಲಿಲ್ಲ ಅಂತ. ಆವಾಗ ಆಂಜನೇಯ ಸ್ವಾಮಿ ಮತ್ತೆ ಬೇರೆ ಬೇರೆ ರೂಪದೊಳಗೆ ಪ್ರತ್ಯಕ್ಷ ಆಗಿ ಹೇಳಲಿಕ್ಕೆ ಶುರು ಮಾಡಿದರು. ಆಮೇಲೆ ಅದನ್ನು ಅವರೊಬ್ಬರು ಸ್ವಪ್ನದೊಳಗೂ ಹೇಳಿದ್ರಂತ, ಈ ರೀತಿ ಆಗ್ತಾಯಿದೆ ಅಂತ. ಆವಾಗ ರೈಲ್ವೆ ಇಲಾಖೆ ಅಧಿಕಾರಿಗಳು ಎಲ್ಲ ಪರಿಶೀಲನೆ ಮಾಡಿ ರೈಲ್ವೆ ಟ್ರ್ಯಾಕನ್ನೇ ಸ್ಥಳಾಂತರ ಮಾಡಿದ್ರಂತ. ಮಾಡಿ ಈ ಆಂಜನೇಯ ಸ್ವಾಮಿಗೆ ಒಂದು ನೆಲೆಯನ್ನು ನೆಲೆಸಿಕೊಟ್ರು, ಅಲ್ಲಿ ಒಂದು ಕಲ್ಪಿಸಿಕೊಟ್ರು ಅಂತ ಹೇಳ್ತಾರೆ. ಮುಂದಲ್ಲೇ ಪೂಜೆ ಶುರುವಾಯಿತು. ಆಮೇಲೆ ಎಲ್ಲ ರೀತಿ ಒಂದು ಶಾಂತ ರೀತಿಯಿಂದ ಆಂಜನೇಯ ಸ್ವಾಮಿ ಇರಲಿಕ್ಕೆ ಶುರು ಮಾಡಿದರು. ಹೀಗಾಗಿ ತಿರುಮಗೊಂಡನಹಳ್ಳಿಯಲ್ಲಿ ಒಂದು ಭೂಮಿಯಲ್ಲಿ ಹುದುಗಿದ್ದಂಥ ಆಂಜನೇಯ ಸ್ವಾಮಿ ಸುಮಾರು 850 ವರ್ಷಗಳ ಹಿಂದೆ ಇವರು ಇಲ್ಲಿ ಬಂದು ನೆಲೆ ನಿಂತು ಅನುಗ್ರಹ ಮಾಡ್ತಾ ಇದ್ದಾರೆ. ಇವರು ವಿಶೇಷ ಅನುಗ್ರಹ ಏನು ಅಂತಂದರೆ, ಯಾರಿಗೆ ಸಂತಾನ ಫಲ ಇಲ್ಲವೋ, ಯಾರಿಗೆ ಅಂಗವಿಕಲತೆ ಇದೆಯೋ ಅವರು, ಮತ್ತು ಯಾರಿಗೆ ಕೆಲಸದ ಸಮಸ್ಯೆ ಇದೆಯೋ ಇಂಥವರು, ಮದುವೆ ಸಮಸ್ಯೆ ಇಂಥವರು ಇವರಿಗೆ ಹರಕೆ ಹೊತ್ತುಕೊಂಡ್ರೆ ಇವರು ಶೀಘ್ರವಾಗಿ ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಆತ್ಮೀಯರೇ, ಇವತ್ತು ನಾವು ಇಂಥ ಒಬ್ಬ ಆಂಜನೇಯ ಸ್ವಾಮಿ ಚರಿತ್ರೆಯನ್ನು ತಿಳ್ಕೊಂಡ್ವಿ. ಮತ್ತು ಮುಂದಿನ ಶನಿವಾರ ಇನ್ನೊಬ್ಬ ಆಂಜನೇಯ ಸ್ವಾಮಿಯವರ ಪುಟ್ಟ ಚರಿತ್ರೆಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.